ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಸೋಮವಾರ 12ನೇ ಜಾನ್ವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ವಿಮೋಚನಾ ಕಾಂಡ 7ನೇ ಅಧ್ಯಾಯದ 3ನೇ ವಚನ. ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಭಕ್ತರಿಗೂ ಆದುಕೊಂಡಂಥವರಿಗೂ ಅದ್ಭುತವಾದಂಥ ಶಕ್ತಿಯನ್ನು ಕೊಟ್ಟರೂ ತಮ್ಮ ಎದುರು ದೊಡ್ಡ ಸವಾಲುಗಳನ್ನು ನಿಲ್ಲಿಸಿ ತಾನು ಅಸಾಧ್ಯವಾದದ್ದನ್ನು ಮಾಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೊಡ್ಡ ಸವಾಲುಗಳು. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಯನ್ನು ವಿಶೇಷವಾದಂಥ ಒಂದು ನಿಯೋಗಕ್ಕೋಸ್ಕರವಾಗಿ ನೇಮಿಸಿದನು. ಐಗುಪ್ತ ದೇಶದ ದಾಸತ್ವದಲ್ಲಿದ್ದಂಥ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿಕೊಂಡು ವಾಗ್ದಾನದ ದೇಶಕ್ಕೆ ನಡೆಸುವಂಥ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದನು. ಆದರೆ ಮೋಶೆಗೆ ಹೇಳಿದಂಥ ಮಾತೇನೆಂದರೆ, ಮೋಶೆಯನ್ನು ದೇವರಂತೆ ಮಾಡಿ ಆರೋನನು ತನಗೆ ಪ್ರವಾದಿಯಾಗುವಂತೆ ಮಾಡಿ ಫರೋಹನ ಮುಂದೆ ಕಳಿಸುತ್ತೇನೆ ಎಂಬುದಾಗಿ. ಆದರೆ ಫರೋಹನ ಮನಸ್ಸಿನಲ್ಲಿ ಇನ್ನೂ ಹಠವನ್ನು ಹುಟ್ಟಿಸುತ್ತೇನೆ ಎಂಬುದಾಗಿ ಕೂಡ ಹೇಳಿದನು. ಅಂದರೆ ದೇವರು ತನ್ನ ಮಕ್ಕಳಿಗೆ ಅನೇಕ ವಿಧವಾದಂಥ ಶಕ್ತಿಯನ್ನು, ಜವಾಬ್ದಾರಿಯನ್ನು, ಅಧಿಕಾರವನ್ನು ಕೊಟ್ಟಾಗ್ಯೂ ಎದುರು ಇರುವಂಥ ಸವಾಲುಗಳನ್ನು ಇನ್ನೂ ಹೆಚ್ಚಿಸುವನು. ಆ ಸವಾಲುಗಳನ್ನು ಮೀರಿ ದೇವರು ಅದ್ಭುತ ಕಾರ್ಯವನ್ನು ಮಾಡಿ ತನ್ನ ಪರಾಕ್ರಮವನ್ನು ಪ್ರಕಟಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ದೇವರು ಕರೆಯುವಾಗ ಖಂಡಿತವಾಗಿ ನಮಗೆ ಅಧಿಕಾರವನ್ನು, ತನ್ನಲ್ಲಿ ಇರತಕ್ಕಂಥ ಶಕ್ತಿಯನ್ನು ನಮಗೆ ಕೊಡುವಂಥವನಾಗಿದ್ದಾನೆ. ಒಂದು ಜವಾಬ್ದಾರಿಯುತ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ನಮ್ಮನ್ನು ಉಪಯೋಗಿಸ್ತಾನೆ. ಆದರೆ ಸವಾಲುಗಳು ಕೂಡ ಹೆಚ್ಚಾಗುವಂತೆ ಮಾಡಿ ಅದನ್ನು ಮೀರಿ ದೇವರ ಪರಾಕ್ರಮವನ್ನು, ಶಕ್ತಿಯನ್ನು ಅದರ ಮೂಲಕವಾಗಿ ತೋರಿಸುವಂಥವನಾಗಿದ್ದಾನೆ. ಅದಕ್ಕೆ ನಾವು ದೇವರಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ದೇವರ ಅದ್ಭುತಗಳನ್ನು ಅನುಭವಿಸಿ ಅನೇಕರಿಗೆ ಸಾಕ್ಷಿ ಹೇಳೋಣ. ಕರ್ತನೆ ದಯಾಮಯ ಸ್ವಾಮಿ, ನೀನೇ ನಮಗೆ ಅಧಿಕಾರ ಶಕ್ತಿಯನ್ನು ಕೊಡುವಾತನು. ಸವಾಲುಗಳನ್ನು ಹೆಚ್ಚಿಸಿ ಅದನ್ನು ಮೀರಿ ನಿಲ್ಲುವಂತೆ ಮಾಡುವಂಥವು ನೀನೇ. ನಿನಗೆ ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.